ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತರುಣ್, ಹಿತ ಏನಾಯ್ತು ಅಂತ ಹೇಳ್ಬಾರ್ದಾ? ಹಿತ ಹಿತ ಕಂದ, ಏನಾಯ್ತು? ಏನಾಯ್ತು ಕಂದ? ಪುಟ್ ಮೇಡಮ್, ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾಯ್ತು? ಗೀತಾ, ಯಾಕೆ ಅಳ್ತಿದ್ಯಾ ಪುಟ್ಟ? ಪುಟ್ ಮೇಡಮ್, ಅಳ್ಬಾರ್ದು. ನೀನ್ ಹಿಂಗ್ ಅಳ್ತಾ ಇದ್ರೆ ಏನ್ ಅರ್ಥ ಆಗುತ್ತೆ ಹೇಳು? ಹೇಳ್ಪುಟ, ಯಾಕೆ ಅಳ್ತಿದ್ಯಾ? ಕಂದ, ಇದೇ ಹೀಗಾಯ್ತು? ಯಾರು ಮಾಡಿದ್ದಿದ್ನ? ಸುಮ್ನೆ ಇದ್ರೆ ಸರಿ, ಇಲ್ಲ ಅಂದ್ರೆ ದುರ್ಗನ ಮತ್ತೆ ಸ್ವಿಮ್ಮಿಂಗ್ ಪೂಲ್ ತಳ್ಬೇಕಾಗತ್ತೆ. ಪುಟ್ ಮೇಡಮ್, ಅಳ್ಬಾರ್ದು ಪುಟ್ಟ. ಕಂದ ನೋಡು, ಇದನ್ನ ನಾನು ರೆಡಿ ಮಾಡ್ಕೊಡ್ತೀನಿ. ಇದು ಮೊದಲು ಹೇಗಿತ್ತಲ್ಲ ಹಾಗೆ ಆಗುತ್ತೆ. ಅಳಬಾರ್ದು ಪ್ಲೀಸ್. ಹಿತಾ ಕ್ಯಾಸೆಟ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಅಕಸ್ಮಾತ್ ಅದು ಸರಿ ಹೋಗಿಲ್ಲ ಅಂದ್ರೆ ಅವಳ ಪರಿಸ್ಥಿತಿ ನಾನು ನೆನ್ಸ್ಕೊಂಡ್ರೇನೆ ಕಷ್ಟ ಆಗತ್ತೆ. ಈಗ ಏನ್ ಮಾಡೋದು ದುರ್ಗಾ? ಹಿತಾ, ಕಲರ್ ಮಾಡೋಣವಾ? ಪುಟ್ ಮೇಡಮ್, ನಾನು ಹಿಂಗೊಂದು ಕತೆ ಹೇಳ. ಇಲ್ಲ, ನಿನ್ ಫೇವ್ರೆಟ್ ಗೇಮ್ ಆಡೋಣ. ಯಾವ ಗೇಮ್ ಆಡೋಣ? ನಾನು ದುರ್ಗಾ ಇವತ್ತು ನೀನ್ ಎಷ್ಟು ತನಕ ಆಟ ಆಡು ಅಂತ ಹೇಳ್ತೀಯೋ ಅಷ್ಟು ತನಕ ಆಟ ಆಡ್ತೀವಿ. ಇವತ್ತು ನಿಂದೇ ರೂಲ್ಸು. ಪುಟ್ ಮೇಡಮ್, ನಾವಿಬ್ರು ಕುಂಟೆ ಬಿಲ್ಲೆ ಆಡೋಣವಾ? ಇಲ್ಲ ಇಲ್ಲ, ಲಗೋರಿ. ಪುಟ್ ಮೇಡಮ್, ಕಣ್ಣ ಮುಚ್ಚಾಲೆ ಆಡೋಣವಾ? ಪುಟ್ ಮೇಡಮ್, ಒಂದ್ ಜೋಕ್ಸ್ ಹೇಳ. ನಮ್ ದುರ್ಗಾ ಸೈಕಲ್ ಸವಾರಿ ಜೋಕ್ಸು. ಏನದು ಮಣಿ? ಅಯ್ಯೋ, ನಮ್ ದುರ್ಗಾ ಸೈಕಲ್ ಓಡಿಸುವಾಗ ಮಾಡಿರೋ ಎಡವಟ್ಟಿಂದ ಕೆಲವು ಜೋಕ್ಸ್ ಇದಾವೆ. ಅವೆಲ್ಲ ದುರ್ಗಾಪುರದಲ್ಲೇ ವರ್ಲ್ಡ್ ಫೇಮಸ್. ಮಣಿ, ನಿಂಗ್ ಬೇರೇನು ಸಿಗ್ಲಿಲ್ಲ ಅಲ್ವಾ? ನಿನ್ ಡಬ್ಬಾ ಜೋಕ್ಸ್ಗೆ ನಮ್ ಪುಟ್ ಮೇಡಮ್ ಏನ್ ನಗಲ್ಲ. ಬೇರೆ ಏನಾದ್ರೂ ಉಪಾಯ ಮಾಡು. ಪುಟ್ ಮೇಡಮ್, ಟಪಾಂಗುಚ್ಚಿ ಡ್ಯಾನ್ಸ್ ಮಾಡ್ಲಾ? ಪುಟ್ ಮೇಡಮ್, ನೀನ್ ಹೀಗ್ ಸಪ್ಪಗಿರೋದ್ ನೋಡಿದ್ರೆ ನಂಗೂ ಅಳು ಬರುತ್ತೆ. ದುರ್ಗಾ, ಆ ವಾಕ್ಮ್ಯಾನಲ್ಲಿ ಅದಕ್ಕೆ ವಾಯ್ಸ್ ಇತ್ತು. ಅದಕ್ಕೆ ವಾಯ್ಸ್ ಕೇಳೋಕೆ ಇದ್ದಿದ್ದು ಅದು ಕೊನೆ ವಸ್ತು. ಅದಿಲ್ಲದೆ ಇವಾಗ ಇತ್ತಂಗೆ ನಿದ್ದೆ ಬರಲ್ಲ.
ನಂಗಂತೂ ತುಂಬ ಟೆನ್ಷನ್ ಆಗ್ತಿದೆ. ಪುಟ್ ಮೇಡಮ್, ನಾನು ನಮ್ಮ ಅಕ್ಕ ಚಿಕ್ಕವರಿದ್ದಾಗ ನಮ್ಮಮ್ಮ ನಮ್ಗೊಂದು ಹಾಡು ಹೇಳೋರು. ಆ ಹಾಡು ಇವಾಗ ಹೇಳ. ನಂಗೂ ಅಂಬಿಕಾಗೂ ಒಂದೇ ಹಾಡು ಗೊತ್ತಿದೆ ಅಂದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ಅಲ್ಲ ಪುಟ್ ಮೇಡಮ್ ಇಷ್ಟ ದಿನ ಕೇಳ್ತಿದ್ದಿದ್ದು ಇದೇ ಹಾಡನ್ನ? ಇದೊಳ್ಳೆ ಕಾಕತಾಳೀಯ ಥರ ಇದೆಯಲ್ಲ. ಮೇಡಮ್, ನೀವು ಇಲ್ಲೇನು ಮಾಡ್ತಿದ್ದೀರಾ? ದುರ್ಗಾ, ತುಂಬಾ ಥ್ಯಾಂಕ್ಸ್. ನೀನ್ ಹಿತನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದೆಯಾ. ಇನ್ಫ್ಯಾಕ್ಟ್ ಹಿತನ ತುಂಬಾ ಸಲ ಕಾಪಾಡಿದ್ಯಾ ಕೂಡ. ಇವತ್ ನೋಡು, ಹಿತನ್ಗೆ ಅವಳ ಅಮ್ಮನ ಹಾಡನ್ನ ಕೇಳಕ್ಕಾಗಲ್ಲ ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ಲು. ಆದ್ರೆ ನೀನ್ ಆ ಬೇಜಾರ್ನ ಕೂಡ ಅವಳಿಂದ ದೂರ ಮಾಡಿದೆ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ದುರ್ಗಾ. ನನಗೂ ಹಿತ ಅತ್ತಾಗ ಬೇಜಾರು ಮಾಡ್ಕೊಂಡಾಗ ಸಂಕಟ ಆಗತ್ತೆ, ಕರಳು ಕಿವುಸ್ದಾಗ ಆಗತ್ತೆ. ಆದ್ರೆ ಏನ್ ಮಾಡೋದು ಹೇಳು, ಅವಳು ಇನ್ನೂ ನನ್ನನ್ನ ಕಂಪ್ಲೀಟ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಆದ್ರೆ ಮುಂದೊಂದ್ ದಿನ ಅವಳು ನನ್ನ ಖಂಡಿತವಾಗ್ಲೂ ಎಕ್ಸೆಪ್ಟ್ ಮಾಡ್ತಾಳೆ ಅಂತ ನಾನು ನಂಬಿದ್ದೀನಿ. ಕಿಡ್ನಾಪ್ ಇನ್ಸಿಡೆಂಟ್ ಆದ್ಮೇಲೆ ಮಾಯಾ ಹಿತನ ಹಚ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಮಾಯಾಗೆ ನಿಜವಾಗ್ಲೂ ಹಿತ ಮೇಲೆ ಕಾಳಜಿ ಇದೆ ಅಂತ ಅನಿಸ್ತಿದೆ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಪುಟ್ ಮೇಡಮ್ ನಿಮ್ಮನ್ನು ಒಪ್ಕೋತಾಳೆ, ಖಂಡಿತವಾಗ್ಲೂ ಒಪ್ಕೋತಾಳೆ. ಅಯ್ಯೋ ಮೇಡಮ್, ಮೇಲೆ ಬಟ್ಟೆ ಒಣಗಾಕಿದ್ದೆ, ಮರ್ತೋಗಿದ್ದೆ, ಬರ್ತೀನಿ. ಇನ್ನೇನ್ ಸ್ವಲ್ಪ ದಿನದಲ್ಲಿ ನನ್ನ ಶರತ್ ಮದ್ವೆ ಆಗಿ ಹೋಗತ್ತೆ. ಆಮೇಲೆ ಇದೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಗೀತಾ